ಕೊನೆಯಲ್ಲಿ ಮಿಕ್ಕಿರೋ ಒಂದೇ ಒಂದು ಅಕ್ಕಿ ರೊಟ್ಟಿನ ಒಂದೆರಡು ಸ್ಪೂನ್ ಪಲ್ಯನ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಬೆಳಿಗ್ಗೆ ಹೊತ್ತು ತಿಂಡಿ ಆದ್ಮೇಲೆ ಈ ಲಾಸ್ಟ್ ಅಲ್ಲಿ ಮಿಕ್ಕಿರೋ ಐಟಮ್ ಸಖತ್ ತಲೆನೋವು ಇಲ್ಲಿಟ್ಟಿ ಕೊನೆಗೆ ಎಸಿತೀವಿ. ಈ ಮಳೆಗಾಲಕ್ಕೂ ಸಂಜೆ ಹೊತ್ತು ಅಪ್ಪ ಮಗಳು ಆಚೆಗಡೆ ಹೋಗಿ ಏನಾದ್ರು ಬೇಕರಿ ತಗೊಂಡ್ಬರೋದು ಅಥವಾ ಪಿಜ್ಜಾ ತಿನ್ಬೇಕು ಅಂತ ಏನೇನೋ ಆರ್ಡರ್ ಮಾಡ್ಕೊಂಡು ತಿಂತಾರೆ. ಅದಕ್ಕೆ ಇವತ್ತು ನಾನು ಪಿಜ್ಜಾ ಸ್ಕ್ಯಾಮೇ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಮಿಕ್ಕಿದ ಅಕ್ಕಿ ರೊಟ್ಟಿನ ಸಂಜೆ ತಿನ್ನಿ ಅಂತ ತಿಂತಾರ, ಚಾನ್ಸೇ ಇಲ್ಲ, ಜಗಳ ಮಾಡ್ತಾರೆ. ಅದಕ್ಕೆ ಬೆಳಗ್ಗೆ ಸಾಫ್ಟ್ ಆಗಿ ಸುಟ್ಟಿದ ರೊಟ್ಟಿನ ಮತ್ತೆ ತವದ್ಮೇಲೆ ಹಾಕಿ ಗಟ್ಟಿಗೆ ಸುಟ್ಟೆ ಅದೇ ತಿನ್ ಕ್ರಸ್ಟ್ ಪಿಜ್ಜಾ ಆರ್ಡರ್ ಮಾಡ್ತಾರಲ್ಲ ಆ ತರ. ಇನ್ನು ಬೆಂಡೆಕಾಯಿ ಪಲ್ಯದಲ್ಲಿ ಇದ್ದಿದ್ ಕರ್ಬೇನ್ ಸೊಪ್ಪನೆಲ್ಲ ಸೈಲೆಂಟ್ ಆಗಿ ಎತ್ತು ಹಾಕ್ಬಿಟ್ಟೆ. ಪಲ್ಯದೊಳಗಡೆನೆ ಒಂಚೂರು ಪನ್ನೀರ್ ತುರ್ದು ಕಲ್ಸೆತ್ತಿಟ್ಟೆ. ಅದೇ ನಮ್ ಅಕ್ಕಿ ರೊಟ್ಟಿ ತಿನ್ ಕ್ರಸ್ಟ್ ಪಿಜ್ಜಾ ಬೇಸಿತ್ತಲ್ಲ, ಅದಕ್ಕೆ ಈ ಪಲ್ಯನ ನೀಟಾಗಿ ಎಲ್ಲಾ ಕಡೆ ಸ್ಪ್ರೆಡ್ ಮಾಡಿ ಒಳ್ಳೆ ಚೀಸ್ ಟಾಪಿಂಗ್ ಮಾಡ್ದೆ. 1 ನಿಮಿಷ ಅವನಲ್ಲಿ ಇಟ್ಟು ತೆಗ್ದೆ, ನೋಡಿ ಬೆಂಡೆಕಾಯಿ ಪಲ್ಯದ ಪಿಜ್ಜಾ ರೆಡಿ. ಇದಕ್ಕೆ ಮೇಲ್ಗಡೆ ಇಟಾಲಿಯನ್ ಸೀಸನಿಂಗು ಹಾಗೆ ಆರಿಗಾನೋ ಹಾಕ್ತೆ. ನೋಡಿ ನಮ್ಮ ಬಿಸಿ ಹೈ ಪ್ರೋಟೀನ್ ಹೈ ಫೈಬರ್ ತಿನ್ ಕ್ರಸ್ಟ್ ಪಿಜ್ಜಾ ರೆಡಿ. ನನ್ ಗಂಡ ಕಾಲಲ್ಲಿ ಇದ್ರು, ಅದ್ಯಾವ್ದೋ ಎಸ್ಕಲೇಷನ್ ಆಯ್ತು ಅಂದ್ಬಿಟ್ಟು ಹ್ಯಾಂಡಲ್ ಮಾಡ್ತಿರೋದು ತಗೊಂಡೋಗಿ ಪಿಜ್ಜಾ ಕೊಟ್ಟೆ. ಹೆಂಡತಿ ಯಾವ್ದೋ ಹೊಸ ರೆಸಿಪಿನ ಕಂಡಿಡ್ದಾಳೆ, ತುಂಬಾ ಚೆನ್ನಾಗಿ ಮಾಡ್ತಾಳೆ, ಸ್ಟ್ರೆಸ್ ಬಸ್ಟರ್ ಅಂದ್ಬಿಟ್ಟು ಖುಷಿಯಾಗಿ ತಿನ್ಕೊಂಡ್ರು. ಸುಮ್ನೆ ಅಂತಲ್ಲ, ಆದ್ರೂ ನಾನು ಟೇಸ್ಟ್ ಮಾಡಿ ನೋಡ್ದೆ, ತುಂಬಾ ಚೆನ್ನಾಗಿ ಬಂದಿತ್ತು. ನೀವೊಂದ್ಸತಿ ಮಿಕ್ಕಿರೋ ಚಪಾತಿಲೋ ರೊಟ್ಟಿಲೋ ಟ್ರೈ ಮಾಡಿ ನೋಡಿ, ಆಮೇಲೆ ಚೆನ್ನಾಗಿ ಬಂದಿಲ್ಲ ಅಂದ್ರೆ ಬೈಕೋಬೇಡಿ.